ಭೇಟಿ ಮಾಡಿರಿ ಸುಮಾರು 1.5 ಗಂಟೆ ನಾನು ಪ್ರತಿ ಸರಿನೂ ನಿಮ್ಗೆ ಹೇಳ್ತಾನೆ ಇದ್ದೀನಪ್ಪ, ನೀವು ಕೇಳೋದೇ ಇಲ್ಲ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದು, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ಏನು ಮಾತಾಡಿಲ್ಲ. ಎಸ್ಪೆಷಲಿ ಸರ್, ನೀವು ಇಷ್ಟೊತ್ತು ಒಳಗಡೆ ಇದ್ರಲ್ಲ, ಬಹುಶಃ ಸಹಜವಾಗಿ ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಹೋಗಿಲ್ಲ. ದೆಹಲಿ ಬೆಳವಣಿಗೆಗಳ ಬಗ್ಗೆ ಏನಾದರೂ ನಿಮ್ಗೇನಾದರೂ ಸರ್? ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕುಟುಂಬದ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೀನಿ, ಕಾಫಿ ಕುಡ್ದಿದ್ದೀನಿ, ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಏನು. ಕುಟುಂಬದಲ್ಲೂ ಕೂಡ ಇಬ್ಬರು ಪ್ರಭಾವಿ ರಾಜಕಾರಣಿಗಳ ಸರ್, ನೀವು ಮತ್ತು ಅವರು ಏನಾದರೂ? ಅಲ್ಲಲ್ಲ, ಇದ್ದಾರಲ್ಲ, ಪ್ರಿಯಾಂಕ್ ಇದ್ದಾನೆ, ಆಮೇಲಿಂದ ರಾಧಾಕೃಷ್ಣ ಅವರು MP ಆಗಿದ್ದಾರೆ, ಆಯಿತಾ? ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಚಿಕ್ಕಂದಿನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು. ಆಮೇಲೆ ರಾಧಾಕೃಷ್ಣ ನಾವು ಎಲ್ಲ ಒಂದು ಆಯಿತು 45 ವರ್ಷದ ಫ್ರೆಂಡ್ಶಿಪ್ಪು, ಆಯಿತಾ? ಅದರಿಂದ ಇವೇ ಮಾತಾಡೋದು ನಾವು, ಬೇರೆ ಏನಿಲ್ಲ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ಸರ್? ಸರ್ ಕೇಳಿಲ್ಲ, ನಾನು ಹಿರಿಯಣ್ಣ ಅವರು ನಿಮಗೇನಾದರೂ ಅವ್ರಿಗೆ ಆದಂಥ ಚಾನಲ್ಗಳಿದೆ, ACC ಪ್ರೆಸಿಡೆಂಟ್ಗಳಿಗೆ ಚಾನಲ್ ಇಲ್ಲ, ಅವ್ರು ತೊಗೊಳ್ತಾರೆ ಮಾಹಿತಿ. ನಮ್ಮ ಹತ್ರ ಏನು ಕೇಳಿಲ್ಲ, ಹಿರಿಯಣ್ಣ ಆದವ್ರು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಲ್ಲ ಸರ್, ಅವಕಾಶ ಇದೆ ಅಂತ ಬರೋಣ ಸರ್. ಹಿರಿಯಣ್ಣ ಆದವರು ಸರ್ ಹಿರಿಯಣ್ಣ ಆದವ್ರು ಕಿರಿಯರ್ಗೆ ಏನೋ ಹೇಳಿರ್ತಾರಲ್ಲ ಸರ್.